ಪಕ್ಷಿಗಳ ಗ್ರಾಮದಲ್ಲಿ ಭಾನುವಾರ ಸಂತೆ ಅಂದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಪಕ್ಷಿಗಳು ಎಲ್ರೂ ಸಂತೆಯಲ್ಲೇ ಇರ್ತಾ ಇದ್ರು. ಒಂದ್ ವಾರಕ್ಕೆ ಬೇಕಾಗಿರುವ ಎಲ್ಲಾ ಸಾಮಾನುಗಳನ್ನ ತಗೊಳ್ತಾ ಇದ್ರು. ಹಾಗೆ ಎಲ್ರೂ ಸಂತೆಗೆ ಬಂದು ಅವ್ರಿಗೆ ಬೇಕಾಗಿದ್ದು ಎಲ್ಲಾನು ತಗೊಳ್ತಾ ಹಬ್ಬ, ಈ ವಾರಕ್ಕೆ ಬೇಕಾದ ಈರುಳ್ಳಿ, ಟೊಮೆಟೊ, ಸೊಪ್ಪು ಅಂತ ಎಲ್ಲನೂ ತಗೊಂಡೆ. ಬುಜ್ಜಿ, ಆ ಬೆಲ್ಲನ ಕೂಡ ಬ್ಯಾಗಲ್ಲಿ ಹಾಕಮ್ಮ. ಸರಿ ಅಮ್ಮ. ಅತ್ತೆ, ಚೋಟು ಅತ್ತೆ, ನೀವು ಕೂಡ ಎಲ್ಲನೂ ತಗೊಂಡ್ರಾ? ಚೋಟುನು ಒಂದು ಚೀಲ ಇಟ್ಕೊಂಡು, ಹೌದು ಬುಜ್ಜಿ, ನಮ್ಮ ಬನ್ನುಗೆ ಹಸಿವು ಜಾಸ್ತಿ, ಅದಕ್ಕೇನೆ ಅವನಿಗೆ ತುಂಬಾ ಇಷ್ಟವಾದ ಜೋಳ, ಕಡ್ಲೆ ಅಂತ ಎಲ್ಲನೂ ತಗೊಂಡಿದ್ದೀನಿ. ಲೂಸಿ ಪಾರಿವಾಳ ಒಂದು ಚಿಕ್ಕ ಬ್ಯಾಗ್ ಒಂದಿಗೆ, ನಾನು ನನ್ನ ಹೆಲ್ತಿಗೋಸ್ಕರ ಸ್ಪೆಷಲ್ ಗಿಂಜಲ್, ಸ್ವಲ್ಪ ಆಲಿವ್ ಆಯಿಲ್ ಎಲ್ಲ ತಗೊಂಡಿದ್ದೀನಿ. ಅದೇ ತಾನೇ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಚಿಚುಕಾಗೆ ಮಾತ್ರ ಸಂತೆಗೆ ಬಂದು ಎಲ್ಲ ಹತ್ರನೂ ರೇಟ್ ಮಾತಾಡ್ತಾ ಇದ್ಲು. ಆವಾಗ ಚಿಚುಕಾಗೆ ಕುಹು ಹತ್ರ, ಏನ್ ಚಿಚ್ಚು, 2 ಬದ್ನೆಕಾಯಿಗೆ 10 ರೂಪಾಯಿಯಾ? 2 ಸೇರಿಸಿ 3 ರೂಪಾಯಿಗೆ ಕೊಡ್ತೀಯಾ? ಹೊರಗಡೆ ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಒಳಗೆ ಚೆನ್ನಾಗಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ ಏನ್ ಚಿಚ್ಚು, 3 ರೂಪಾಯಿಗೆ ಒಂದು ಕೂಡ ಬರಲ್ಲ. ನಿನ್ ಜೊತೆ ಮಾತಾಡಕ್ಕೆ ನನ್ನಿಂದ ಆಗಲ್ಲ. ಸರಿ, ನಾನು 1 ಬದ್ನೆಕಾಯಿ ತಗೊಂಡಿದ್ದೀನಿ, ಇದಕ್ಕೆ 5 ರೂಪಾಯಿ ಅಲ್ಲ 4 ರೂಪಾಯಿ ಕೊಡ್ತೀನಿ. ನನ್ ಜೊತೆ ಚೇಂಜ್ ಇಲ್ಲ, ನೀನೇ 1 ರೂಪಾಯಿನ ಇಟ್ಕೋ. ಚಿಚುಕಾಗೆ ಸಂತೋಷದಿಂದ, ಲೇ ಚಿನ್ನು, ನೋಡ್ದ, ನಾನು 1 ರೂಪಾಯಿ ಬಾಕಿ ಮಾಡಿದ್ದೀನಿ. ಈ ಸ್ವಲ್ಪ ಸ್ವಲ್ಪ ತರಕಾರಿ, 1/4 ಕೆಜಿ ಬೇಳೆ ತಗೊಂಡಿದ್ದೀನಿ. ಇದೆಲ್ಲವೂ ನಮ್ಗೆ 1 ವಾರಕ್ಕೆ ಸರಿಯಾಗುತ್ತೆ. ಏನಮ್ಮ 1/4 ಕೆಜಿ ಬೇಳೆನ? ಇದು ನಮ್ಮ ಮಧ್ಯಾಹ್ನಕ್ಕೇನೆ ಸರಿಯಾಗಲ್ಲ. ಇನ್ನೊಂದು ಸ್ವಲ್ಪ ತಗೊಮ್ಮ. ಲೇ ಬಾಯಿ ಮುಚ್ಚು, ಏನು ಬರೀ ಬೇಳೆನೆ ತಿಂತೀಯಾ? ಯಾಕೆ ಗ್ಯಾಸ್ನ ಹೊರಗಾಕಕ್ಕ? ಎಲ್ರೂ ಒಂದ್ ವಾರಕ್ಕೆ ಏನೇನ್ ಬೇಕೋ ಎಲ್ಲಾನು ತಗೊಂಡು ಮನೆಗೆ ಹೋದ್ರೆ ಚಿಚುಕಾಗೆ ಒಂದು ಚಿಕ್ಕ ಚೀಲದಲ್ಲಿ ಬೇಕಾಗಿರುವ ಕೆಲವು ಸಾಮಗ್ರಿಗಳನ್ನ ತಗೊಂಡು ಮನೆಗೆ ಹೋದ್ಲು. ದಿನಗಳು ಹೋಗ್ತಾ ಇತ್ತು. ಚಿಚು ಮನೆಯಲ್ಲಿ ಸೋಮವಾರ ದಿನ ಬದ್ನೆಕಾಯಿ ಸಾರಿಟ್ರು. ಮರುದಿನ ಅದನ್ನೇ ಇಟ್ಕೊಂಡು ಮ್ಯಾನೇಜ್ ಮಾಡಿದ್ರು. 3ನೇ ದಿನ ಟೊಮೆಟೊ ಗೊಜ್ಜು, 4ನೇ ದಿನ ಅದ್ರಲ್ಲಿ ಸ್ವಲ್ಪ ನೀರು ಇದು ಟೊಮೆಟೊ ರಸ. ಶುಕ್ರವಾರನೇ ಎಲ್ಲ ಸಾಮಗ್ರಿಗಳು ಖಾಲಿಯಾಯಿತು. ಅಮ್ಮ, ಹಸಿವಾಗ್ತಾ ಇದೆ, ಊಟ ಕೊಡಿ. ಚಿಚು ಖಾಲಿ ಡಬ್ಬಿಗಳನ್ನ ನೋಡಿ, ಊಟನಾ? ಮೊನ್ನೆನೆ ತರಕಾರಿ ಖಾಲಿ ಆಯ್ತು, ಇವತ್ತು ಅಕ್ಕಿ ಖಾಲಿ ಆಯ್ತು. ಏನು ಇಲ್ವಾ? ಇವಾಗ ಏನ್ ಮಾಡೋದಮ್ಮ, ಹೊಟ್ಟೆ ಹಸಿತಿದೆ. ಆವಾಗ ಚಿಚುಕಾಗೆ ನಗುತ್ತಾ, ಏನೋ ಹಸಿವಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದೀಯಾ? ಹಾಗೆಲ್ಲ ಏನೂ ಇಲ್ಲ ಕಣೋ, ಅಕ್ಕಪಕ್ಕ ಎಲ್ಲರೂ ಇದ್ದಾರಲ್ವಾ, ಅವ್ರ ಜೊತೆ ಹೋಗಿ ಸಹಾಯ ಕೇಳಿದ್ರೆ ಆಯ್ತು. ಇವಾಗ ನೋಡು, 1 ವಾರಕ್ಕೆ ಬೇಕಾದ ತರಕಾರಿ ಎಲ್ಲ ತಗೊಂಬರ್ತೀನಿ. ಅಮ್ಮ, ಮತ್ತೆ ಮರ್ತು ಬಿಟ್ರಾ? ಅವತ್ತು ಲೂಸಿ ಅತ್ತೆ ಬೈದಿದ್ದು ಯೋಚನೆ ಇಲ್ವಾ? ಪರವಾಗಿಲ್ಲ ಕಣೋ, ಬೈದ್ರೆ ಬೈಲಿ, ಅವ್ರು ಕೊಡೋ ವಸ್ತುಗಳೇ ಹೊಟ್ಟೆ ತುಂಬಿಸೋದು, ಬೈಯೋದೆಲ್ಲ ಹೊಟ್ಟೆ ತುಂಬಕ್ಕಾಗಲ್ಲ. ನನ್ನ ಆಪರೇಷನ್ 1ನ ಸ್ಟಾರ್ಟ್ ಮಾಡ್ತೀನಿ. ಆಪರೇಷನ್ ಸಹಾಯ ಟಾರ್ಗೆಟ್ 1 ಟುನಿಗುಬ್ಬಚ್ಚಿ. ಚಿಚುಕಾಗಿ ಮನೆಯ ಪಕ್ಕದಲ್ಲಿರುವ ಟುನಿಗುಬ್ಬಚ್ಚಿ ಮನೆಗೆ ಚಿಚುಕಾಗಿ ಹೋದ್ಲು. ಆವಾಗ್ಲೇ ಟುನಿ ಅಡಿಗೆ ಮಾಡ್ತಾ ಇದ್ಲು. ಚಿಚುಕಾಗಿ ಮನೆ ಹೊರಗಡೆ ನಿಂತ್ಕೊಂಡು, ಮನೇಲಿ ಇದ್ದೀಯಾ ತಾಯಿ? ಚಿಚ್ಚು, ಇದ್ದೀನಿ. ಯಾಕೆ ಒಂಥರ ಇದೀಯಾ? ಅಯ್ಯೋ ತುನಿ, ನಾನು ಏನು ಅಂತ ಹೇಳೋದು? ನಮ್ ಚಿನ್ನು ಕಾಫಿ ಕುಡಿಬೇಕು ಅಂತ ತುಂಬಾನೇ ಹಠ ಮಾಡ್ತಾ ಇದ್ದಾನೆ. ಸಕ್ಕರೆ ಡಬ್ಬನ ಓಪನ್ ಮಾಡಕ್ ನೋಡಿದ್ರೆ ಅದು ಯಾಕೋ ಓಪನೇ ಆಗ್ತಾ ಇಲ್ಲ. ಮುಚ್ಚಳ ತುಂಬಾ ಟೈಟ್ ಆಗಿಬಿಟ್ಟಿದೆ. ನನಗೆ 1 ಗ್ಲಾಸ್ ಸಕ್ಕರೆ ಕೊಡ್ತೀಯಾ? ನಾಳೆ ಸಂತೆಯಿಂದ ನಿನ್ಗೆ ತಂದ್ಕೊಡ್ತೀನಿ. ಅದನ್ನು ಕೇಳಿ ಟುನಿ ಅವಳ ನಗುನ ಕಂಟ್ರೋಲ್ ಮಾಡ್ಕೊಂಡು, ಮುಚ್ಚಳ ಟೈಟ್ ಆಗಿದ್ಯಾ? ಸರಿ ಚಿಚ್ಚು, ತಗೊಂಡೋಗು. ಒಂದ್ ಕೋಪಲ್ಲಿ ಸಕ್ಕರೆ ಕೊಟ್ಲು. ಚಿಚು ಆ ಸಕ್ಕರೆನ ತಗೊಂಡು, ಹಾಗೇನೆ ತುನಿ, ಕಾಫಿ ಹುಡಿ ಕೂಡ ಸ್ವಲ್ಪನೇ ಇದೆ, ಸ್ವಲ್ಪ ನಿನ್ ಕೊಟ್ರೆ ನಾನ್ ತಗೊಂಡೋಗಿ ಕಾಫಿ ಮಾಡಿ ಕೊಡ್ತೀನಿ, ಸ್ವಲ್ಪ ಕೊಡ್ತೀಯಾ? ಇದನ್ನ ಕೇಳ್ತಾ ಇದ್ದ ಬುಜ್ಜಿ, ಅಮ್ಮ, ಹಾಗೇನೆ ಸ್ವಲ್ಪ ಅಕ್ಕಿನೂ ಕೊಡಿ, ನಿನ್ನೆನೆ ಅಕ್ಕಿ ಮೂಟೆ ಬಿಚ್ಲಿಕ್ ಆಗಿಲ್ಲ ಅಂತ ಹೇಳಿದ್ರು ಹೇಳ್ತಾರೆ. ಅದನ್ನ ಕೇಳಿ ಚಿಚ್ಚು, ನೋಡ್ದ ತುನಿ, ಮಕ್ಳಿಗೆ ಎಷ್ಟೊಂದು ಅಹಂಕಾರ ಆಗ್ಬಿಟ್ಟಿದೆ ಅಂತ. ಸರಿ, ಆ ಕಾಫಿ ಹುಡಿ ಕೊಡು. ಟುನಿ ಕಾಫಿ ಹುಡಿ ಕೊಟ್ಟು, ಸರಿ ಚಿಚ್ಚು, ತಗೋ. ನೆಕ್ಸ್ಟ್ ಟಾರ್ಗೆಟ್ ಚೋಟುಗಿಳಿ. ಟುನಿ ಕೊಟ್ಟ ಸಕ್ಕರೆ ಕಾಫಿ ಹುಡಿ ಎಲ್ಲಾನು ಇಟ್ಬಿಟ್ಟು ಚಿಚು ಚೋಟುವಿನ ಮನೆಗೆ ಹೋದ್ಲು. ಅವಾಗ ಚೋಟು ಮನೆ ಹೊರಗಡೆ ರಂಗೋಲಿ ಹಾಕ್ತಿದ್ಲು. ಚೋಟು, ಎಷ್ಟು ಒಳ್ಳೆ ಹುಡುಗಿ ಅಮ್ಮ ನೀನು. ಬೆಳಿಗ್ಗೆ ಎದ್ದು ರಂಗೋಲಿ ಹಾಕ್ತೀಯ. ನಿನ್ನಂತಹ ತಾಳ್ಮೆ ನಮಗೆ ಇದೆಯಾ? ಚೋಟು ನಗುತ್ತಾ, ಚಿಚ್ಚು, ಏನು ಇಷ್ಟು ದೂರ ಬಂದಿದೀಯಾ? ಅಯ್ಯೋ ಏನೂ ಇಲ್ಲ, ನಾನು ಬೆಳಿಗ್ಗೆ ಒಲೆ ಕಸೋಣ ಅಂತ ಹೋದ್ನಾ, ಆದ್ರೆ ಬೆಂಕಿಪಟ್ನ ನೀರಲ್ಲೆಲ್ಲ ನೆಂದು ಹೋಗಿದೆ, ಕತ್ತಾನೇ ಇಲ್ಲ. ಒಂದು ಬೆಂಕಿಪಟ್ನ ಇದ್ರೆ ಕೊಡ್ತೀಯಾ? ಅಯ್ಯೋ, ಅದ್ರಲ್ಲೇನಿದೆ? ಸರಿಯಿಂದ ತಗೊಂಡೋಗು. ಚಿಚ್ಚು ಬೆಂಕಿಪಟ್ನ ತಗೊಂಡು ಹೋಗುವಾಗ ಪುನಃ ಬಂದು, ಚೋಟು, ಹೇಳಲಿಕ್ಕೆ ಮರ್ತೋಯ್ತು, ಸ್ವಲ್ಪ ಅಕ್ಕಿ ಇದ್ರೆ ಕೊಡ್ತೀಯಾ? ನನ್ ಮಗ ನೆನ್ನೆ ರಾತ್ರಿ ಆಟ ಆಡ್ತೀನಿ ಅಂತ ಅಕ್ಕಿ ಎಲ್ಲ ಚೆಲ್ಬಿಟ್ಟ. ಇವಾಗ ಅಡಿಗೆ ಮಾಡ್ಲಿಕ್ಕೆ 1 ಇಡೀ ಅಕ್ಕಿ ಕೂಡ ಇಲ್ಲ. 1-2 ಗ್ಲಾಸ್ ಕೊಟ್ರೆ ಆಮೇಲೆ ಟೌನಿಂದ ತಂದು ಕೊಟ್ಬಿಡ್ತೀನಿ. ಆವಾಗ ಬನ್ನು ಮನೆಯಿಂದ ಹೊರಗಡೆ ಬಂದು, ಅಮ್ಮ, ನೆನ್ನೆ ಚಿನ್ನು ನನ್ ಜೊತೆನೆ ಇದ್ದ, ಅವನು ಅಕ್ಕಿನ ಚೆಲ್ಲಿಲ್ಲಮ್ಮ.
ಆವಾಗ ಚೋಟು ಬನ್ನು ಹತ್ರ ಬನ್ನು ನೀ ಬಾಯಿ ಮುಚ್ತೀಯಾ? ದೊಡ್ಡವ್ರು ಮಾತಾಡುವಾಗ ನಿಂದೇನು ದೊಡ್ಡ ಮಾತು? ಅಯ್ಯೋ ಪಾಪ ಚಿಚ್ಚು, ಚಿಚ್ಚು ಒಂದೇನು 4 ತಗೋ. ಚಿಚ್ಚು ಸಂತೋಷವಾಗಿ ಅಕ್ಕಿನ ತಗೊಂಡು, ನೀನು ದೇವತೆ ಕಣಮ್ಮ, ಅದಕ್ಕೇನೆ ನಿನ್ನ ಮಗ ಬನ್ನು ಅಷ್ಟೊಂದು ಸ್ಟ್ರಾಂಗ್ ಆಗಿರೋದು. ಇನ್ನು ಫೈನಲ್ ಟಾರ್ಗೆಟ್ ಲೂಸಿ ಪಾರಿವಾಳ. ಕಾಫಿ ಹುಡಿ, ಸಕ್ಕರೆ, ಅಕ್ಕಿ ಎಲ್ಲಾನು ಬಂತು. ಇನ್ನು ಬೇಕಾಗಿದ್ದು ತರಕಾರಿ. ಚಿಚ್ಚು ಲೂಸಿ ಮನೆಗೆ ಹೋದ್ಲು. ಹಾಯ್ ಲೂಸಿ ಡಾರ್ಲಿಂಗ್, ಹೌ ಆರ್ ಯು? ಲೂಸಿ ಆಶ್ಚರ್ಯದಿಂದ, ಓ ಚಿಚ್ಚು, ನೀನಾ? ಏನು ಇವತ್ತು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದೀಯಾ? ಏನು ಇಲ್ಲ, ನಿನ್ ಜೊತೆ ಮಾತಾಡ್ಬೇಕು ಅಂದ್ರೆ ಇಂಗ್ಲಿಷ್ ಬೇಕಲ್ವಾ? ಅದು ನನಗೆ ದೊಡ್ಡ ತೊಂದರೆ ಆಗಿದೆ. ನನ್ ಮನೆಯಲ್ಲಿ ಎಣ್ಣೆ ಬಾಟ್ಲು ಕೆಳಗ್ ಬಿದ್ದು ಒಡೆದೋಯ್ತು. ಮನೆಯೆಲ್ಲ ಜಾರ್ತಾ ಇದೆ. ಇವಾಗ ಅಡಿಗೆ ಮಾಡ್ಲಿಕ್ಕೆ ಎಣ್ಣೆ ಇಲ್ಲ. ಓ ಮೈ ಗಾಡ್, ಸೋ ಸ್ಯಾಡ್. ಸರಿ, ಇವಾಗ ನಾನು ಏನ್ ಮಾಡ್ಬೇಕು? ನೀನೇನೋ ಫಾರಿನ್ ಇಂದ ಎಣ್ಣೆ ತಗೊಂಡ್ಬರ್ತೀಯಂತೆ, ಆಲಿವ್ ಆಯಿಲ್ ಅಂತೆ. ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ರು. ನಮ್ಮ ಚಿನ್ನುಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಅದು ಕೊಟ್ರೆ ಅದ್ರಲ್ಲಿ ಸ್ವಲ್ಪ ಅಡಿಗೆ ಮಾಡ್ತೀನಿ. ಹಾಗಂತ ಚಿಚ್ಚು ಕೇಳಿದಕ್ಕೆ ಲೂಸಿ ಪಾರಿವಾಳ, ನನ್ನ ಆಲಿವ್ ಆಯಿಲ್ ನಿನಗೇನಾ? ಅದ್ರಲ್ಲಿ ನೀನ್ ಇವತ್ತು ಅಡಿಗೆ ಮಾಡ್ತೀಯಾ? ಅದು ಸಲಾಡ್ ಮೇಲೆ ಹಾಕೊಳ್ಳೋದು. ನಿನಗ್ ಗೊತ್ತಾಗಲ್ಲ ಅಲ್ವಾ? ಪರವಾಗಿಲ್ಲ, ನಿನಗೋಸ್ಕರ ಅಲ್ಲ, ಚಿನ್ನುಗೋಸ್ಕರ ಕೊಡ್ತೀನಿ. ಕೊನೆಗೆ ಲೂಸಿ ಹತ್ರ ಆಲಿವ್ ಆಯಿಲ್ ಕೂಡ ತಗೊಂಡು ಬಂದಾಯಿತು. ಆ ದಿನ ಶನಿವಾರ ಚಿಚ್ಚು ಮನೆಯಲ್ಲಿ ಹಬ್ಬದೊಟ್ಟಾನೆ. ಟುನಿ ಕೊಟ್ಟ ಸಕ್ಕರೆ, ಕಾಫಿ ಹುಡಿ, ಚೋಟು ಕೊಟ್ಟ ಅಕ್ಕಿ, ಲೂಸಿ ಕೊಟ್ಟ ಎಣ್ಣೆ, ಆಮೇಲೆ ಹೋದ್ವಾರ ತಗೊಂಡ್ ಬಂದ ಬದ್ನೆಕಾಯಿ. ಇದನ್ನಿಟ್ಕೊಂಡು ಅಡಿಗೆ ಕೆಲ್ಸನ ಶುರು ಮಾಡಿದ್ಲು. ಎಲ್ಲನೂ ರೆಡಿ, ಅಡಿಗೆನ ಆರಂಭಿಸಿ. ಬದ್ನೆಕಾಯಿ ಸಾರ್ ಮಾಡೋಣ. ಮೊದ್ಲು ಕಾಸ್ಟ್ಲಿ ಆದ ಆಲಿವ್ ಆಯಿಲ್ ನ ಹಾಕೋಣ. ಚಿಚ್ಚುಕಾಗಿ ಪಾತ್ರೆಯಲ್ಲಿ ಆಲಿವ್ ಆಯಿಲ್ ನ ಉಯ್ದು ಅದರಲ್ಲಿ ಬದ್ನೆಕಾಯಿ ಹಾಕಿದ್ಲು. ಅಮ್ಮ, ಇದೇನು ವಾಸನೆ ವಿಚಿತ್ರವಾಗಿ ಬರ್ತಿದೆ? ಹೌದು ಕಣೋ, ಈ ಫಾರಿನ್ ಎಣ್ಣೆ ನಮ್ಮ ಅಡಿಗೆಗೆ ಸರಿಯಾಗಲ್ವೋ ಏನೋ. ಬದ್ನೆಕಾಯಿ ಬೇಯ್ತಾ ಇದೆ. ಇವಾಗ ಉಪ್ಪಾಕ್ಬೇಕು. ಅಯ್ಯೋ, ಉಪ್ಪು ಇಲ್ವೇ? ಸರಿ, ಸ್ವಲ್ಪ ಹೊತ್ತು ಇರು, ನಾನು ಹೋಗಿ ಉಪ್ಪನ್ನ ಕೇಳ್ಕೊಂಡ್ ಬರ್ತೀನಿ. ಚಿಚ್ಚುಕಾಗಿ ಟುನಿ ಹತ್ರ ತಗೊಂಡ್ ಬಂದ ಆ ಸಕ್ಕರೆಯಲ್ಲಿ ಅರ್ಧ ಸಕ್ಕರೆನ ತೆಗೆದು ಆ ಬದ್ನೆಕಾಯಿ ಮೇಲೆ ಹಾಕಿದ್ಲು. ಉಪ್ಪು ಇಲ್ಲದಿದ್ರೆ ಏನು, ಸಕ್ಕರೆ ಹಾಕೋಣ. ಇವತ್ತು ನಾವೇ ಸಕ್ಕರೆ ಬದ್ನೆಕಾಯಿ ಸಾರು ಮಾಡೋದು. ಅಷ್ಟೇ, ಆ ಆಲಿವ್ ಆಯಿಲ್ ಅಲ್ಲಿ ಹುರಿದ ಆ ಬದ್ನೆಕಾಯಲ್ಲಿ ಸಕ್ಕರೆನೂ ಹಾಕಿರೋದ್ರಿಂದ ಅದು ಭಯಂಕರವಾಗಿತ್ತು. ಚಿನ್ನಕ್ಕಾಗಿ ಅದನ್ನ ತಿನ್ನೋಡ್ದ. ಅದು ಅವನಿಗಿಷ್ಟಾನೇ ಆಗ್ಲಿಲ್ಲ. ಚಿಚ್ಚಿ, ಇದೇನು ವಾಂತಿ ಬರ್ತಾ ಇದೆ, ಏನಮ್ಮ ಸಾರು? ಚಿಚ್ಚುಕಾಗಿ ತಿಂದು, ಅಯ್ಯೋ, ನನ್ನ ಅಡಿಗೆ ಎಲ್ಲ ಹಾಳಾಗೋಯ್ತು. ಇದೆಲ್ಲನೂ ಆ ಲೂಸಿಯಿಂದನೇ. ಏನೋ ಫಾರಿನ್ ಎಣ್ಣೆ ಅಂತ ಏನೇನೋ ಕೊಟ್ಟು ಇವಾಗ ಎಲ್ಲನೂ ಹೋಯ್ತು. ಹಾಗೆ ಚಿಚುಕಾಗಿ ಸೀದೋಗಿರುವ ಆ ಬದ್ನೆಕಾಯಿನ ಎತ್ಕೊಂಡು ಅಲ್ಲಿಂದ ಟುನಿಯ ಮನೆಗೆ ಹೋದ್ಲು. ಆವಾಗ ಟುನಿಯ ಮನೆಯಲ್ಲಿ ಚೋಟುಗಿಳಿ ಹಾಗೂ ಲೂಸಿ ಪಾರಿವಾಳನೂ ಇದ್ರು. ಚಿಚುಕಾಗಿ ಅಳುತ್ತಾ, ತುನಿ, ಚೋಟು, ಲೂಸಿ, ಇಲ್ಲಿ ನೋಡಿ, ನೀವೆಲ್ಲರೂ ಮಾಡಿದ ಸಹಾಯದಿಂದ ಇವಾಗ ನಂಗೆ ಏನಾಗಿದೆ ಅಂತ. ಚಿಚ್ಚು, ಏನಾಯ್ತು ಚಿಚ್ಚು? ಯಾಕೆ ಅಳ್ತಾ ಇದೀಯಾ? ಚಿಚುಕಾಗಿ ಪಾತ್ರೆನ ಇಟ್ಟು, ತಗೊಳ್ಳಿ, ನೀವು ಕೊಟ್ಟ ವಸ್ತುಗಳಿಂದ ಅಡಿಗೆ ಮಾಡಿದ್ದು. ಲೂಸಿ ಆಲಿವ್ ಆಯಿಲ್ ಅಂತ ಏನೋ ಕೊಡ್ತು. ತುನಿ ಕೊಟ್ಟ ಸಕ್ಕರೆಯಿಂದ ಸಾರೆಲ್ಲ ಏನೋ ಆಗ್ಬಿಡ್ತು. ಚೋಟು ಕೊಟ್ಟ ಅಕ್ಕಿ ಕೂಡ ಚೆನ್ನಾಗಿಲ್ಲ. ಲೂಸಿ ಕೊಟ್ಟಂತಹ ಆಲಿವ್ ಆಯಿಲ್ ನ ಹಾಕ್ದೆ, ಯಾವುದು ಚೆನ್ನಾಗಿಲ್ಲ. ಅದನ್ನು ನೋಡಿ ಲೂಸಿ, ಹೌ ಡೇರ್ ಯು? ಕೊಟ್ಟ ಆಲಿವ್ ಆಯಿಲ್ ನ ತರಕಾರಿ ಸಾರಿಗೆ ಹಾಕ್ದ? ಅದು ಹಾಗೇನೆ ತಿನ್ನೋದು. ಏನ್ ಲೂಸಿ, ನಾವು ಕಾಫಿ ಮಾಡ್ಲಿಕ್ಕೆ ಸಕ್ಕರೆ ಕೊಟ್ರೆ ನೀನ್ ಸಾರಿಗೆ ಹಾಕಿದೀಯಾ? ಜಿಪುಣತನದಿಂದ ತಾನೇ? ಏನು, ನಾನ್ ಕೊಟ್ಟ ಅಕ್ಕಿ ಚೆನ್ನಾಗಿಲ್ವಾ? ಬುಜ್ಜಿ ಅಲ್ಲಿಗೆ ಬಂದು, ಚಿಚ್ಚು ಅತ್ತೆ, ನಿಮ್ ಮನೆಯಲ್ಲಿ ಬದ್ನೆಕಾಯಿನ ಬಿಟ್ರೆ ಇನ್ನೇನಿದೆ ಅಂತ ನೀವು ಅಡಿಗೆನ ಆರಂಭಿಸಿದೀರಾ? ಭಾನುವಾರ ಸಂತೆಯಲ್ಲಿ ₹1 ಬದ್ನೆಕಾಯಿ ತಗೊಂಡು ಶನಿವಾರ ತನಕ ಎಲ್ಲರ ಮನೆ ಸುತ್ತಾಡಿ ಇವತ್ತು ಅಡಿಗೆ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ನಿಮ್ಗೆ ನಾಚಿಕೆ ಆಗಲ್ವಾ? ಹೌದು, ನಮ್ ಮನೆಯಲ್ಲಿ ಬೇಳೆ ಕೇಳಿದ್ರಿ, ತುನಿಯತ್ತೆ ಮನೆಯಲ್ಲಿ ಕಾಫಿ ಹುಡಿ ಕೇಳಿದ್ರಿ, ಅದೆಲ್ಲ ಏನಾಯ್ತು? ಆವಾಗ ಚಿಚುಕಾಗೆ, ಅದು ನಾನು ಮಿಕ್ಸ್ ವೆಜಿಟೇಬಲ್ ಮಾಡೋಣ ಅಂತ ಆಲೋಚನೆ ಮಾಡಿದೆ, ಆದ್ರೆ ನಿಮ್ಮ ವಸ್ತುಗಳೇ ಸರಿ ಇಲ್ಲ. ಟುನಿ ನಗುತ್ತಾ, ಅಯ್ಯೋ ಚಿಚ್ಚು, ನಿನ್ನ ಜಿಪುಣತನವನ್ನು ನಿಲ್ಲಿಸು. ಪ್ರತಿ ಶನಿವಾರ ಮನೆ ಮನೆಗೆ ತಿರುಗಿ ವಸ್ತುಗಳನ್ನ ಕೇಳದೆ ಅಭ್ಯಾಸ ಆಯ್ತು. ಮನೆಯೊಳಗೆ ಗಂಜಿ ಇದೆ, ಅದನ್ನ ಹೋಗಿ ಕುಡಿ. ಇನ್ನು ಮುಂದಿನ ಭಾನುವಾರದಿಂದ ತರಕಾರಿನ ತಗೋ, ಇಲ್ಲಾಂದ್ರೆ ಮುಂದಿನ ಶನಿವಾರ ಕೂಡ ನಿನ್ನ ಪರಿಸ್ಥಿತಿ ಇದೇ ರೀತಿನೇ ಆಗುತ್ತೆ. ಆವಾಗ ಚಿಚ್ಚು, ಏನು ಗಂಜಿನ? ಸರಿ, ಇವತ್ತಿಗೆ ಇದ್ ಕುಡಿತೀನಿ. ಲೂಸಿ, ಮುಂದಿನ ವಾರ ಒಳ್ಳೆ ಎಣ್ಣೆ ಕೊಡು. ಈ ಆಲಿವ್ ಆಯಿಲ್ ಎಲ್ಲ ಬೇಡ ನಂಗೆ. ಎಲ್ರೂ ಚಿಚುಕಾಗಿ ಜಿಪುಣತನ ನೋಡಿ ಜೋರಾಗಿ ನಗಾಡಿದ್ರು. ಅದು ಪಕ್ಷಿಗಳ ಊರು. ಆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಅವ್ರವ್ರ ಪಾಡಿಗೆ ಕಷ್ಟಪಟ್ಟು ದುಡಿದು ಅವ್ರ ಜೀವನನ ಬಾಳ್ತಾ ಇದ್ರು. ಆ ಊರಿಗೆ ಮಹಿಹದ್ದು ಮುಖ್ಯಸ್ಥನಾಗಿದ್ದ. ಮಹಿಹದ್ದು ಅವನ ಹೆಂಡತಿ ಇಬ್ರು ಕೂಡ ತುಂಬಾನೇ ಒಳ್ಳೆಯವರಾಗಿದ್ರು. ಅವರ ಪಾಲನೆಯಲ್ಲಿ ಆ ಊರಿನವರು ಎಲ್ರೂ ತುಂಬಾನೇ ಚೆನ್ನಾಗಿದ್ರು. ಆದ್ರೆ ಅದೇ ಊರಿನಲ್ಲಿ ಚಿಚುಕಾಗಿ ತನ್ನ ಕುಟುಂಬದ ಜೊತೆ ವಾಸ ಮಾಡ್ತಾ ಇತ್ತು. ಚಿಚುಕಾಗಿಯ ಕುಟುಂಬ ತುಂಬಾನು ಸೋಮಾರಿತನವಾದ ಕುಟುಂಬ.
ಹಾಗೇನೆ ಅವರು ಜಿತ್ತಲಮಾರಿಗಳು. ಕಷ್ಟನೇ ಪಡೆದೆ ಹೇಗೆ ಹಣ ಸಂಪಾದನೆ ಮಾಡೋದು ಅನ್ನೋದ್ ಬಗ್ಗೆ ಯೋಚನೆ ಮಾಡೋರು. ಹೀಗಿರುವಾಗ ಒಂದಿನ ಚಿಚುಕಾಗೆ ಮನೆ ಮುಂದ್ಗಡೆ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ದ ಸಮಯ ಚಿಚುಕಾಗೆ ಹೆಂಡತಿ ಅವನ ಹತ್ತಿರ ಬಂದ್ಲು. ಏನ್ರಿ ಇದು, ಇನ್ನು ಏನೋ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಬೆಳಗ್ಗೆನೆ ಎಲ್ಲ ಪಕ್ಷಿಗಳು ಧಾನ್ಯ ತಗೊಂಡು ಬರೋದಕ್ಕೋಸ್ಕರ ಹೋಗ್ಬಿಟ್ರು, ನೀವು ಇನ್ನೂ ಹೋಗದೆ ಏನ್ ಮಾಡ್ತಿದ್ದೀರಾ? ಅರೆ ಏನು ಹೇಳ್ತಾ ಇದೀಯಾ? ಎಲ್ಲರ ಥರ ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆ ನನಗೇನಿದೆ? ನನಗೆ ಬುದ್ಧಿ ಇದೆ, ಬುದ್ಧಿಯಿಂದ ಏನು ಬೇಕಾದರೂ ಸಂಪಾದನೆ ಮಾಡ್ಕೊಳ್ತೀನಿ. ಈ ಬಡಾಯಿಗೆ ಏನೋ ಕಮ್ಮಿ ಇಲ್ಲ. ನೀವು ಟುನಿ ಗಂಡನ ನೋಡಿದ್ರಾ? ಬೆಳಗ್ಗೆನೆ ಕಷ್ಟಪಟ್ಟು ಎಷ್ಟು ಬೇಗ ದುಡಿಯೋಕ್ಕೆ ಹೋಗಿದ್ದಾರೆ ಅಂತ. ಕಷ್ಟಪಟ್ಟು ದುಡಿಯೋದು ಮುಖ್ಯ ಅಲ್ಲ, ಇಷ್ಟಪಟ್ಟು ದುಡಿಬೇಕು. ಅದರಲ್ಲೂ ಸ್ವಲ್ಪ ಬುದ್ಧಿವಂತಿಕೆನ ಉಪಯೋಗ ಮಾಡಬೇಕು. ಇವತ್ತಿಂದ ನಮಗೆ ಒಳ್ಳೆ ಸಮಯ ಹುಟ್ಟಿದೆ. ಹಾಗಂತ ಹೇಳಿ ಚಿಚುಕಾಗಿ ಮನೆಯೊಳಗಡೆ ಹೋಗಿ ಮನೆಯ ಮೇಲೆ ಇದ್ದ ಒಂದು ಹಳೆ ಗ್ರಂಥನ ಹೊರಗಡೆ ತೆಗೀತು. ಆ ಗ್ರಂಥನ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲಾನು ಇಟ್ಕೊಂಡು ಆಮೇಲೆ ಆ ಗ್ರಂಥವನ್ನ ಹಿಡ್ಕೊಂಡು ಊರಿನ ಮಧ್ಯದಲ್ಲಿರುವ ಮರದ ಕೆಳಗಡೆ ಕೂತ್ಕೊಂಡು ಜೋರಾಗಿ ಈ ರೀತಿ ಹೇಳಿತು. ಎಲ್ರೂ ಬನ್ನಿ, ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಗ್ರಾಮ ದೇವತೆ ಬಂದು ಈ ಗ್ರಂಥನ ಕೊಟ್ಬಿಟ್ಟೋದ್ಲು. ಇದ್ರಲ್ಲಿ ನಿಮ್ಮ ಭವಿಷ್ಯದಲ್ಲಿ ಏನೇ ನಡೀತೋ ಎಲ್ಲಾನು ಇದೆ. ಗ್ರಾಮ ದೇವತೆ ನಿಮ್ಮ ಭವಿಷ್ಯವನ್ನ ಹೇಳೋದಕ್ಕೋಸ್ಕರ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಬನ್ನಿ ಬನ್ನಿ, ಯಾರಿಗೆ ಏನೇ ಕಷ್ಟ ಇದ್ರೂ ನಾನದನ್ನ ಸರಿ ಮಾಡ್ತೀನಿ. ಹಾಗಂತ ಹೇಳಿದಾಗ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಅಲ್ಲಿಗೆ ಬಂದ್ರು. ಆವಾಗ ಸ್ವಲ್ಪ ಸಮಯದಲ್ಲಿ ಚಿಚುಕಾಗೆ ಪ್ಲಾನ್ ಹಾಕಿದ ಹಾಗೆ ಚೋಟಿಗಿಳಿಯ ಹೆಂಡತಿ ಚಿಚುಕಾಗೆ ಹತ್ತಿರ ಬಂದ್ಲು. ಅಯ್ಯಯ್ಯೋ, ನನ್ನ ಮುಗ್ಬಿಟ್ಟು ಕಾಣೆಯಾಗಿದೆ, ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ನನ್ನ ಗಂಡನಿಗೆ ವಿಷಯ ಗೊತ್ತಾದ್ರೆ ನನ್ನನ್ನು ಸಾಯಿಸೇ ಬಿಡ್ತಾರೆ. ಹಾಗಂತ ಅಳ್ತಾ ಇದ್ದಾಗ ಚಿಚು ಕಣ್ಮುಚ್ಕೊಂಡು, ಹೆದ್ರಬೇಡಮ್ಮ ತಂಗಿ, ನಾನು ಹೇಳ್ದೆ ತಾನೇ ನಾನೇ ಎಲ್ಲಾನು ಸರಿ ಮಾಡ್ತೀನಿ ಅಂತ. ನಿನ್ನ ಮುಗ್ಬಿಟ್ಟು ಎಲ್ಲೂ ಹೋಗಿಲ್ಲ. ನೀನು ಬಟ್ಟೆ ಒಗೆಯುವಾಗ ಸೀರೆಗೆ ಸಿಕ್ಕಾಕೊಂಡಿದೆ. ಬಟ್ಟೆ ಒಣಗಾಕಿದ್ಯಾ ಅಲ್ವಾ? ಅಲ್ಲಿ ಹೋಗಿ ನೋಡು, ಸಿಗುತ್ತೆ. ಚೋಟುಗಿಳಿಯ ಹೆಂಡತಿ ತಕ್ಷಣ ಅವಳ ಮನೆಗೆ ಹೋದ್ಲು. ಚಿಚುಕಾಗೆ ಮೊದ್ಲೇ ಅವಳ ಮುಗ್ಬುಟ್ಟನ ಸೀರೆಗೆ ಸಿಕ್ಕಾಕ್ಸಿದ್ದ. ಅವನು ಆಗ್ಲೇ ಪ್ಲಾನ್ ಮಾಡಿ ಇಟ್ಟಿದ್ದ. ಸ್ವಲ್ಪ ಸಮಯದ ನಂತರ ಚೋಟುಗಿಳಿಯ ಹೆಂಡತಿ ವಾಪಸ್ ಅಲ್ಲಿಗೆ ಬಂದ್ಲು. ಅವಳ ತಟ್ಟೆಯಲ್ಲಿ ಹೂ ಹಣ್ಣು ಎಲ್ಲಾನು ಇಟ್ಟು ಚಿಚುಕಾಗೆ ಪಾದಗಳಲ್ಲಿ ಬಿದ್ದು ಧನ್ಯವಾದ ತಿಳಿಸಿದ್ಲು. ನಿಜಾನೇ ಸ್ವಾಮಿ, ನೀವು ಹೇಳಿದಾಗೇನೆ ನನ್ ಮುಗ್ಬಿಟ್ಟು ಅಲ್ಲೇ ಇತ್ತು. ನೀವು ದೇವ್ರು ಸ್ವಾಮಿ, ದೇವ್ರು. ಹಾಗಂತ ಚೋಟುಗಿಳಿ ಹೇಳಿದನ್ನ ಕೇಳಿ ಊರಿನವರು ಎಲ್ರು ಚಿಚುಕಾಗಿನ ನಂಬಕ್ಕೆ ಶುರು ಮಾಡಿದ್ರು. ಅವರ ಕಷ್ಟ ನಷ್ಟ ಎಲ್ಲವನ್ನು ಕೂಡ ಚಿಚು ಹತ್ರ ಹೇಳಕ್ಕೆ ಶುರು ಮಾಡಿದ್ರು. ಚಿಚುಕಾಗೆ ತನ್ನ ಹೆಂಡತಿಯ ಮೂಲಕ ಯಾರ ಮನೇಲಿ ಏನ್ ಕಷ್ಟ ಇದೆ, ಏನ್ ಸಮಸ್ಯೆ ಇದೆ ಎಲ್ಲಾನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿಷಯನೂ ಹೇಳಿ ಎಲ್ಲರನ್ನ ನಂಬಿಸಿ ಎಲ್ಲರಿಗೂ ಮೋಸ ಮಾಡಿ ಅವ್ರ ಕಡೆಯಿಂದ ಹಣ್ಣು ತರಕಾರಿ ಧಾನ್ಯ ಎಲ್ಲಾನು ತಗೊಳ್ತಾ ಇತ್ತು. ಹೀಗೆ ಕೆಲವು ದಿನಗಳಲ್ಲೇ ಚಿಚುಕಾಗೆ ಅಂದ್ಕೊಂಡಿದ್ದು ಎಲ್ಲಾನು ನಡೆಯಕ್ಕೆ ಶುರುವಾಯಿತು. ಊರಿನವರು ಎಲ್ಲರೂ ಧಾನ್ಯದ ಮೂಟೆಗಳನ್ನ ತಗೊಂಡು ಬಂದ್ ಕೊಡಕ್ಕೆ ಶುರು ಮಾಡಿದ್ರು. ಈ ವಿಷಯ ಊರಿನ ಮುಖ್ಯಸ್ಥರಾದ ಮಹಿಹದ್ದಿಗೆ ಗೊತ್ತಾಯಿತು. ದಣಿ ಗೊತ್ತಾ, ಆ ಚಿಚುಕಾಗೆ ದೊಡ್ಡ ಮೋಸಗಾರ ಅನ್ನೋದು ನಮ್ಮೂರಲ್ಲಿ ಎಲ್ರಿಗೂ ಗೊತ್ತಿದ್ರು. ಇವಾಗ ಎಲ್ರೂ ಅವನನ್ನೇ ನಂಬ್ಕೊಂಡು ಮೂಢನಂಬಿಕೆನ ಬೇರೆ ನಂಬ್ತಾ ಇದ್ದಾರೆ. ಹೀಗೆ ನಡೆದ್ರೆ ಒಳ್ಳೇದಲ್ಲ, ನೀವೇನಾದ್ರೂ ಒಂದು ಮಾಡ್ಲೇಬೇಕು. ಮಹಿಹದ್ದು ನಗುತ್ತಾ, ಚಿಚುಕಾಗೆ ಮೋಸಗಾರ ಅನ್ನೋದು ನನಗೂ ಗೊತ್ತು. ಅವಕಾಶ ಸಿಕ್ಲಿ ಆವಾಗ ನೋಡ್ಕೊಳ್ತೀನಿ. ಒಂದಿನ ಜಮೀನ್ದಾರರ ಆಸ್ಥಾನದಲ್ಲಿದ್ದ ಒಂದು ವಜ್ರದ ಹಾರ ಕಾಣೆಯಾಯಿತು. ಆದ್ರಿಂದ ಎಲ್ರೂ ಹುಡುಕ್ತಾ ಇದ್ರು, ಯಾರಿಗೂ ವಜ್ರದ ಹಾರ ಸಿಗ್ಲೇ ಇಲ್ಲ. ಕೊನೆಗೆ ಜಮೀನ್ದಾರರ ಹೆಂಡತಿ, ರೀ, ಇದು ನಮ್ಮ ಮನೇಲಿರೋ ಯಾರೋ ಒಬ್ರು ಮಾಡಿರೋ ಕೆಲ್ಸ. ಹೆದ್ರಬೇಡ, ಯಾರು ಕಳ್ರು ಅನ್ನೋದನ್ನ ನಮ್ಮ ಭವಿಷ್ಯವಾಣಿ ಚಿಚು ಕಂಡುಹಿಡಿಯುತ್ತೆ. ಹಾಗಂತ ಹೇಳಿ ಚಿಚುಕಾಗಿನ ತನ್ನ ಆಸ್ಥಾನಕ್ಕೆ ಬರಕೇಳಿದ್ರು ಜಮೀನ್ದಾರರು. ಚಿಚು, ನನ್ನ ಮನೇಲಿರುವ ಒಂದು ವಜ್ರದ ಹಾರ ಕಾಣೆಯಾಗಿದೆ. ನೀನು ಎಲ್ಲ ವಸ್ತುಗಳನ್ನ ಕಂಡುಹಿಡಿದು ಕೊಡ್ತೀಯ ಅಲ್ವಾ? ನನ್ನ ಮನೇಲಿ ಕದ್ದಿದ್ದು ಯಾರು ಅನ್ನೋದನ್ನ ಕಂಡುಹಿಡಿ. ಆ ವಜ್ರದ ಹಾರ ಎಲ್ಲಿದೆ, ಕಳ್ಳ ಯಾರು, ಎಲ್ಲಾನು ಇವಾಗ್ಲೇ ನೀನು ಕಂಡುಹಿಡಿದು ಹೇಳ್ಬೇಕು. ನೀನು ಸರಿಯಾಗಿ ಹೇಳಿದ್ರೆ ನಿನಗೆ 100 ಚಿನ್ನದ ನಾಣ್ಯಗಳನ್ನ ನಾನ್ ಬಹುಮಾನವಾಗಿ ಕೊಡ್ತೀನಿ. ಹಾಗಂತ ಮಹಿಹದ್ದು ಹೇಳಿದನ್ನ ಕೇಳಿ ಚಿಚು ತುಂಬಾನೇ ಹೆದರ್ತಾ ಇತ್ತು. ಯಾಕಂದ್ರೆ ಅದಕ್ಕೆ ನಿಜವಾಗ್ಲೂ ಶಕ್ತಿಗಳು ಏನಿಲ್ವಲ್ಲ. ಇವಾಗ ಶಕ್ತಿ ಇಲ್ಲ ಅಂದ್ರೆ ಊರಿನವರು ಓಡಿಸ್ಬಿಡ್ತಾರೆ. ಹೇಗಾದ್ರೂ ಜಮೀನ್ದಾರರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಚಿಚುಕಾಗೆ ಈ ರೀತಿ ಹೇಳಿತು. ಚಿಚುಕಾಗೆ ತಕ್ಷಣ ಅದರ ಕಣ್ಣನ್ನ ಮುಚ್ಕೊಂಡು, ಆ ಜಮೀನ್ದಾರರೇ, ನಿಮ್ ಮನೆಯಲ್ಲಿ ಕಳ್ತನ ಮಾಡಿದ್ರು ಯಾರು ಅಂತ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅವರಿಗೆ ತುಂಬಾನೇ ಶಕ್ತಿ ಇದೆ ಅಂತ ಅನಿಸ್ತಾ ಇದೆ. ಅವ್ರ ಮುಂದ್ಗಡೆ ನನ್ನ ಶಕ್ತಿ ಕೆಲಸ ಮಾಡ್ತಾ ಇಲ್ಲ. ನನಗೆ ಒಂದೇ ಒಂದು ದಿನ ಅವಕಾಶ ಕೊಡಿ. ನಾಳೆನೇ ಆ ಕಳ್ಳ ಯಾರು ಅಂತ ನಾನು ಹೇಳ್ತೀನಿ. ಸರಿ, ಹಾಗಾದ್ರೆ ಒಂದಿನ ಅವಕಾಶ ನಿನಗೆ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನೀನು ಕಳ್ಳ ಯಾರು ಅಂತ ನನ್ನ ಹತ್ರ ಬಂದು ಹೇಳಲೇಬೇಕು. ಹಾಗೆ ಚಿಚುಕಾಗಿನ ಆಸ್ಥಾನದಲ್ಲಿ ಅತಿಥಿ ಗೃಹದಲ್ಲಿ ಕೇಳಿದ್ರು. ಚಿಚುಕಾಗೆ ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ಒದ್ದಾಡ್ತಿತ್ತು. ಅಯ್ಯೋ, ನನ್ನ ದುರಾಸೆ ಅತಿಯಾಸೆಯಿಂದ ಇವಾಗ ಜಮೀನ್ದಾರರ ಹತ್ತಿರ ಸಿಕ್ಕಾಕೊಂಡಿದ್ದೀನಿ.
ನನಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಒದ್ದು ಓಡಿಸ್ತಾರೆ. ಶಕ್ತಿ ಇದೆ ಅಂದ್ರೆ ನಾಳೆ ನಾನು ಕಂಡು ಹಿಡಿದು ಹೇಳ್ಬೇಕಲ್ವಾ? ಚಿಚುಕಾಗೆ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಆ ಕಡೆ ಈ ಕಡೆ ನಡೀತಾ ಇತ್ತು. ಆ ದಿನ ರಾತ್ರಿ ಇಡೀ ಚಿಚುಕಾಗಿಗೆ ನಿದ್ರೆ ಬರ್ಲೇ ಇಲ್ಲ. ಹೇಗಾದ್ರೂ ಮಾಡಿ ನಾಳೆ ಜಮೀನ್ದಾರರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡ್ತಾನೆ ಇತ್ತು. ಮರುದಿನ ಬೆಳಗಾಯಿತು. ಚಿಚುಕಾಗೆ ಮುಂದ್ಗಡೆ ಸಭೆಯಲ್ಲಿ ಎಲ್ರು ನಿಂತ್ಕೊಂಡಿದ್ರು. ಚಿಚುಕಾಗೆ ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ಮಹಿಹದ್ದಿನ ಹತ್ತಿರ ಈ ರೀತಿ ಹೇಳಿತು. ಜಮೀನ್ದಾರರೇ, ಕಳ್ಳ ಯಾರು ಅನ್ನೋದನ್ನ ನಾನು ಕಂಡು ಹಿಡಿದೆ. ಆದ್ರೆ ಆ ಕಳ್ಳನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಒಂದು ಪರೀಕ್ಷೆ ಇಟ್ಟು ನಾನು ಕಂಡು ಹಿಡಿಬೇಕು ಅಂತ ಇದ್ದೀನಿ. ಆವಾಗ ಮಹಿಹದ್ದು ಆಸಕ್ತಿಯಿಂದ, ಏನ್ ಪರೀಕ್ಷೆ ಅದು? ನಿಮ್ಮ ಆಸ್ಥಾನದಲ್ಲಿರುವ ಕೆಲಸಗಾರರು ಎಲ್ಲರನ್ನ ಇಲ್ಲಿಗೆ ಬರಕ್ಕೆ ಹೇಳಿ. ಹಾಗೇನೆ ಒಂದೇ ತರ ಇರುವ 100 ಮರದ ಕಟ್ಟಿಗೆನ ತಗೊಂಡ್ ಬರಕ್ಕೆ ಹೇಳಿ. ಹಾಗೇನೆ ಆಸ್ಥಾನದಲ್ಲಿ ಕೆಲಸ ಮಾಡುವವರು ಎಲ್ರು ಬಂದ್ರು. 100 ಮರದ ಕಟ್ಟಿಗೆನ ತಗೊಂಡ್ ಬಂದ್ರು. ಆವಾಗ ಚಿಚುಕಾಗೆ, ಈ ಮರದ ಕಟ್ಟಿಗೆಯ ಮೇಲೆ ನಾನು ನನ್ನ ಶಕ್ತಿನ ಉಪಯೋಗ ಮಾಡಿದ್ದೀನಿ. ಇವಾಗ ಅದು ನನ್ನ ವಶದಲ್ಲಿ ಇದೆ. ನಿಮ್ಮಲ್ಲಿ ಕೆಲಸ ಮಾಡೋರು ಎಲ್ರು ಒಂದೊಂದು ಕಟ್ಟಿಗೆನ ಅವ್ರವ್ರ ಮನೆಗೆ ತಗೊಂಡು ಹೋಗ್ಬೇಕು. ನಾಳೆ ಬೆಳಿಗ್ಗೆ ಸಭೆ ಕೂಡಿದಾಗ ಪುನಃ ಅವ್ರವ್ರು ತಗೊಂಡು ಹೋದ ಕಟ್ಟಿಗೆಗಳನ್ನ ವಾಪಸ್ ತಗೊಂಡ್ ಬರ್ಬೇಕು. ಕುಹುಬಾತು ಸಂದೇಹದಿಂದ, ಹಾಗೆ ಮಾಡಿದ್ರೆ ಕಳ್ಳನ ಹೇಗ್ ಕಂಡಿಡ್ತೀರಾ ನೀವು? ಚಿಚುಕಾಗೆ ನಗುತ್ತಾ, ಈಗ ಈ ಮರದ ಕಟ್ಟಿಗೆ ಮೇಲೆ ನನ್ನ ಶಕ್ತಿ ಇದೆ ತಾನೇ. ನಾಳೆ ಬೆಳಿಗ್ಗೆಗೆ ಯಾರು ಕಳ್ತನ ಮಾಡಿದಾರೋ ಅವ್ರ ಮನೆಯಲ್ಲಿರುವ ಮರದ ಕಟ್ಟಿಗೆ 1 ಅಂಗುಲ ಬೆಳೆಯುತ್ತೆ. ಹಾಗೆ ಬೆಳೆದ್ರೆ ಅವರೇ ಕಳ್ರು. ಉಳಿದವರ ಮನೆಯಲ್ಲಿರುವ ಕಟ್ಟಿಗೆ ಸಾಧಾರಣವಾಗಿನೇ ಇರುತ್ತೆ. ಆವಾಗ ಕಳ್ಳ ಯಾರು ಅಂತ ಕಂಡುಹಿಡಿಬಹುದು. ಕೆಲಸಗಾರರು ಎಲ್ರು ಒಂದೊಂದು ಕಟ್ಟಿಗೆನ ತಗೊಂಡು ಅಲ್ಲಿಂದ ಮನೆಗೆ ವಾಪಸ್ ಹೋದ್ರು. ಆದ್ರೆ ನಿಜವಾಗ್ಲೂ ಆ ಕಟ್ಟಿಗೆಗಳ ಮೇಲೆ ಯಾವುದೇ ಮಾಂತ್ರಿಕ ಶಕ್ತಿನೋ ಇಲ್ಲ. ಚಿಚುಕಾಗೆ ಹೇಳಿದ ಒಂದು ಕಟ್ಟುಕತೆ ಅದು. ನಿಜವಾಗ್ಲೂ ಆ ವಜ್ರದ ಹಾರನ ಕಳ್ತನ ಮಾಡಿದ್ದು ಕುಹು ಹಾಗೂ ಕುಹುವಿನ ಗಂಡ. ಅವರಿಬ್ರು ಮಗಳ ಮದುವೆ ಮಾಡಕ್ಕೆ ಸುಮಾರು ಸಾಲ ಮಾಡಿದ್ರಿಂದ ಆ ಸಾಲ ತೀರ್ಸಕ್ಕೆ ಆ ರೀತಿ ಮಾಡಿದ್ರು. ಅವ್ರ ಮನೇಲಿದ್ದ ಹಳೆ ಬಾವಿಯಲ್ಲಿ ಅದನ್ನ ಬಚ್ಚಿಟ್ಟಿದ್ರು. ಈ ವಿಷಯ ತಿಳ್ಕೊಂಡು ಇವಾಗ ಅವರಿಬ್ರ ರಾತ್ರಿ ಇಡೀ ನಿದ್ರೆ ಮಾಡ್ಲೇ ಇಲ್ಲ. ಏನ್ ಮಾಡೋದು ಇವಾಗ? ಚಿಚು ನಾಳೆ ಕಂಡಿಡಿತಾನೆ. ಯಾಕಂದ್ರೆ ಇಲ್ಲಿವರೆಗೂ ಅವನು ಹೇಳಿದೆಲ್ಲಾನು ಕೂಡ ಹಾಗೇನೆ ನಡೆದಿದೆ ಅಲ್ವಾ? ನಿಜಾನೇ. ಆದ್ರೆ ಇವಾಗ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ನಾಳೆ ಆ ಕುಹು ನಾವೇ ಕಳ್ರು ಅಂತ ಕಂಡು ಹಿಡಿದ್ರೆ ಆಮೇಲೆ ನಮ್ ಕತೆ ಮುಗೀತು. ಆವಾಗ ಕುಹುಬಾತುವಿನ ಹೆಂಡತಿ, ನೀವು ಯಾವುದಕ್ಕೂ ಹೆದರಬೇಡಿ. ನನ್ನ ಹತ್ರ ಒಂದು ಯೋಚನೆ ಇದೆ. ಕಟ್ಟಿಗೆ ಹೇಗೂ ಬೆಳೆಯುತ್ತೆ ತಾನೆ, ಅದಕ್ಕೆ ನಾವು 1 ಅಂಗುಲಕ್ಕೆ ಅದನ್ನ ಕಟ್ ಮಾಡ್ಬಿಡೋಣ. ಆವಾಗ ನಾಳೆ ಬೆಳಿಗ್ಗೆಗೆ ಹೇಗೂ ಕಟ್ಟಿಗೆ ಬೆಳೆಯುತ್ತೆ ಅನ್ನೋದ್ರಿಂದ ಅದು ಇದೇ ಉದ್ದದಲ್ಲಿ ಇರುತ್ತೆ. ಯಾರಿಗೂ ಯಾವುದೇ ಸಂಶಯನೂ ಬರಲ್ಲ. ಹಾಗಂತ ಹೇಳಿ ಅವರಿಬ್ರು ಕೂಡ ಆ ಕಟ್ಟಿಗೆಯಲ್ಲಿ 1 ಅಂಗುಲನ ಕಟ್ ಮಾಡಿದ್ರು. ಆಮೇಲೆ ಯಾವುದೇ ಕಷ್ಟನೂ ಇಲ್ಲದೆ ಮಲ್ಕೊಂಡ್ರು. ಮರುದಿನ ಬೆಳಗ್ಗೆ ಪುನಃ ಎಲ್ರು ರಾಜರ ಸಭೆಗೆ ಬಂದಿದ್ರು. ಹೇಳ್ ಚಿಚೋ, ಇವಾಗ ನಾವೆಲ್ರು ಏನ್ ಮಾಡ್ಬೇಕು? ಜಮೀನ್ದಾರರೇ, ಎಲ್ರು ಅವ್ರ ಕಟ್ಟಿಗೆನ ತಗೊಂಡ್ ಬಂದು ನನ್ನ ಮುಂದ್ಗಡೆ ಇಡಕ್ ಹೇಳಿ. ಎಲ್ರು ಅವ್ರವ್ರು ತಗೊಂಡ್ ಹೋದ ಕಟ್ಟಿಗೆಗಳನ್ನ ಚಿಚುಕಾಗೆಯ ಮುಂದ್ಗಡೆ ಇಟ್ಟಾಗ ಚಿಚುಕಾಗೆ ಅದ್ರಲ್ಲಿ ಒಂದು ಕಟ್ಟಿಗೆನ ತಗೊಳ್ತು. ಈ ಮರದ ಕಟ್ಟಿಗೆ ಯಾರು ತಗೊಂಡ್ ಹೋಗಿದ್ರೋ ಅವರೇ ಕಳ್ಳ. ನಿಜ ಹೇಳ್ಬೇಕಂದ್ರೆ ನಾನು ಯಾವುದೇ ಶಕ್ತಿನ ಈ ಮರದ ಕಟ್ಟಿಗೆಯಲ್ಲಿ ಉಪಯೋಗ ಮಾಡ್ಲೇ ಇಲ್ಲ. ನಿಜವಾದ ಕಳ್ಳ ನನ್ನ ಕಟ್ಟಿಗೆ ಉದ್ದ ಬೆಳೆಯುತ್ತೆ ಅನ್ನುವ ಭಯದಲ್ಲಿ 1 ಅಂಗುಲನ ಅದನ್ನ ಕಟ್ ಮಾಡಿದಾನೆ. ಅದಕ್ಕೆ ಈ ಕಟ್ಟಿಗೆ ಉಳಿದ ಎಲ್ಲ ಕಟ್ಟಿಗೆಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಇದನ್ನ ತಗೊಂಡು ಹೋಗಿದ್ದು ಕುಹುಬಾತು. ಹಾರನ ಕದ್ದಿದ್ದು ಕೂಡ ಕುಹುಬಾತೆ. ಹಾಗಂತ ಹೇಳಿದಾಗ ಕುಹುಬಾತು ಹಾಗೂ ಅವಳ ಗಂಡ ಇಬ್ರು ತುಂಬಾನೇ ಹೆದರಿದ್ರು. ಅವರಿಬ್ರು ಜಮೀನ್ದಾರರ ಮುಂದ್ಗಡೆ ಅವರು ಮಾಡಿದ ತಪ್ಪನ್ನ ಒಪ್ಕೊಂಡ್ರು. ಅದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಅವರು ಜಮೀನ್ದಾರರ ಹತ್ತಿರ ಹೇಳಿದ್ರು. ಆವಾಗ ಜಮೀನ್ದಾರರು ಕುಹುಬಾತು ಹಾಗೂ ಅವಳ ಗಂಡನ ಏನು ಹೇಳಲೇ ಇಲ್ಲ. ಆದ್ರೆ ಚಿಚುನ ಬಿಡ್ಲೇ ಇಲ್ಲ. ಚಿಚು, ನೀನು ಕಳ್ಳನ ಕಂಡು ಹಿಡಿದಿದ್ದೇನೋ ಚೆನ್ನಾಗಿದೆ. ಆದ್ರೆ ನೀನು ಶಕ್ತಿಯಿಂದ ಕಂಡು ಹಿಡಿಲಿಲ್ಲ. ಅವರ ಭಯದಿಂದ ಅವರನ್ನ ಕಂಡು ಹಿಡಿದಿದೀಯ. ನಿಜ ಹೇಳು, ನಿನಗೆ ಮಾಂತ್ರಿಕ ಶಕ್ತಿ ಇದೆಯಾ? ನಿನ್ನಿಂದ ಭವಿಷ್ಯ ಎಲ್ಲಾನೋ ಹೇಳಕ್ಕಾಗುತ್ತಾ? ಹಾಗಂತ ಮಹಿಹದ್ದು ಕೇಳಿದ ಪ್ರಶ್ನೆಗೆ ಚಿಚು ತುಂಬಾನೇ ಹೆದರ್ತಾ ಇತ್ತು. ಬೇರೆ ದಾರಿ ಇಲ್ಲ ಅಂತ ಅದು ನಾಚಿಕೆ ಪಟ್ಟು ನಿಜಾನ ಹೇಳಿತು. ನನ್ನನ್ನ ಕ್ಷಮಿಸಿ ಜಮೀನ್ದಾರರೇ, ನಾನು ಹೇಳಿದ್ದು ತಪ್ಪು. ಸೋಮಾರಿತನದಿಂದ ಕಷ್ಟಪಡದೆ ಹಣ ಸಂಪಾದನೆ ಮಾಡಕ್ಕೆ ಆ ರೀತಿ ಮಾಡಿದೆ. ಆವಾಗ ಮಹಿಹದ್ದು ಕೋಪದಿಂದ, ನೀನು ಕಳ್ಳನ ಕಂಡು ಹಿಡ್ದೆ, ಆದ್ರೆ ನೀನೇ ದೊಡ್ಡ ಕಳ್ಳ. ಭವಿಷ್ಯವಾಣಿ ಹೇಳ್ತೀನಿ ಅಂತ ಸುಳ್ಳು ಹೇಳಿ ನನ್ನ ಅಮಾಯಕ ಪ್ರಜೆಗಳನ್ನ ನೀನು ಮೋಸ ಮಾಡಿದೀಯಾ. ಎಷ್ಟು ಧೈರ್ಯ ಇದ್ರೆ ಹೀಗೆ ಮಾಡ್ತೀಯಾ? ನೀನು ತಪ್ಪು ಮಾಡಿದ್ದು ರುಜುವಾಗಿದೆ. ಆ ತಪ್ಪಿಗೆ ಶಿಕ್ಷೆ ಖಂಡಿತ ಇದೆ. ಹಾಗೆ ಮಹಿಹದ್ದು ಕುಹುಬಾತುವಿನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅವರಿಬ್ರಿಗೂ ಯಾವುದೇ ಶಿಕ್ಷೆಯನ್ನು ಕೊಡ್ಲೇ ಇಲ್ಲ. ಆದ್ರೆ ತಪ್ಪು ಮಾಡಿದ ಚಿಚುಕಾಗೆಗೆ ಖಂಡಿತ ಶಿಕ್ಷೆ ಕೊಡ್ಬೇಕು ಅಂತ ಅಂದ್ಕೊಂಡು, ಇಷ್ಟು ದಿನ ನೀನು ಮಾಡಿದೋ ತಪ್ಪು, ಆದ್ರಿಂದ ನಿನಗೆ ಶಿಕ್ಷೆ ಕೊಡ್ತಾ ಇದ್ದೀನಿ. ಇನ್ನು 1 ವರ್ಷ ಕಾಲ ನೀನು ನಿನ್ನ ಹೆಂಡತಿ ಎಲ್ಲರ ಹೊಲದಲ್ಲಿ ಕಷ್ಟಪಟ್ಟು ದುಡಿಬೇಕು.
ಅದನ್ನು ಉಚಿತವಾಗಿ, ಸಂಬಳ ಸಿಗಲ್ಲ. ಆಮೇಲೆ ನೀವು ಇಲ್ಲಿವರೆಗೂ ಎಲ್ಲರನ್ನ ಮೋಸ ಮಾಡಿ ಏನೇನು ತಗೊಂಡ್ರೋ ಅದೆಲ್ಲನೂ ಅವ್ರವ್ರಿಗೆ ವಾಪಸ್ ಕೊಡಬೇಕಾಗುತ್ತೆ. ಹಾಗೆ 1 ವರ್ಷ ಹೋಯ್ತು. ಚಿಚುಕಾಗಿ ಅವನ ಹೆಂಡತಿ ಇಬ್ರು ಎಲ್ಲರ ಹೊಲದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ರು. ಹಾಗೆ ದುಡ್ದು ತುಂಬಾನೇ ಆಯಾಸದಿಂದ ಮನೆಗೆ ಬಂದ್ರು. ಊರಿನವರು ಎಲ್ರೂ ಅವರಿಬ್ರಿಗೆ ಬುದ್ಧಿ ಬಂತು, ಅವರು ಉದ್ಧಾರ ಆಗಿದ್ದಾರೆ ಅಂತ ಅಂದ್ಕೊಂಡ್ರು. ಆದ್ರೆ ಆ ದಿನ ರಾತ್ರಿ ಗಂಡ ಹೆಂಡತಿ ಈ ರೀತಿ ಮಾತಾಡ್ಕೊಂಡ್ರು. ಸಾಕಾ, ಬುದ್ಧಿವಂತಿಕೆಯಿಂದ ಏನೋ ಮಾಡ್ತೀನಿ ಅಂತ ಹೇಳಿ 1 ವರ್ಷ ಕಾಲ ನನ್ನನ್ನ ಹಿಂಸಿಸ್ಬಿಟ್ರಲ್ವಾ? ಕಷ್ಟಪಟ್ಟು ಕೆಲಸ ಮಾಡೋದು ಎಷ್ಟು ಕಷ್ಟ. ಇನ್ಮುಂದೆನಾದ್ರೂ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಡ್ಕೊಳ್ಳಿ. ಚಿಚು ನಗುತ್ತಾ, ನಾನು ಕಷ್ಟಪಟ್ಟೆ, ನೀನು ಕಷ್ಟಪಟ್ಟೆ ನಿಜಾನೇ. ಈ ಸಲ ನಾನು ಹಾಕಿದ ಪ್ಲಾನು ಫೇಲ್ ಆಗಿರ್ಬೋದು, ಆದರೆ ಎಲ್ಲ ಸಲನೂ ಅದೇ ರೀತಿ ಆಗಲ್ಲ. ಈಗ ನನ್ನ ಹತ್ರ ಇನ್ನೊಂದು ಯೋಚನೆ ಇದೆ ಗೊತ್ತಾ? ಆವಾಗ ಚಿಚುಕಾಗಿ ಹೆಂಡತಿ ಆಶ್ಚರ್ಯದಿಂದ, ಹೌದಾ, ಏನು ಯೋಚನೆ? ಕಷ್ಟಪಟ್ಟು ದುಡಿಯೋದು ನನ್ನ ಪರಂಪರೆಯಲ್ಲೇ ಇಲ್ಲ. ಕಷ್ಟಪಟ್ಟು ದುಡಿಯೋದಕ್ಕಿಂತ ಬದಲು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದ್ದೀನಿ. ನಾನು ಮುಂದೆ ಮಾಡೋದ್ರಲ್ಲಿ ಮಹಿ ಹದ್ದು ಕೂಡ ಸೋತೋಗುತ್ತೆ. ಅವಳ ಬುದ್ಧಿವಂತಿಕೆ ಇದರಲ್ಲಿ ಕೆಲಸ ಮಾಡಲ್ಲ. ಆ ಥರ ಏನಾದರೂ ಒಂದು ನಾನು ಖಂಡಿತ ಮಾಡ್ತೀನಿ. ಹಾಗಂತ ಚಿಚು ಹೇಳಿದನ್ನ ಕೇಳಿ ಅವಳ ಹೆಂಡತಿ ಮುಖದಲ್ಲಿ ಸಂತೋಷ ಬಂತು. ಶಿಕ್ಷೆ ಕೊಟ್ಟಿದ್ರಿಂದ ಗಂಡ ಹೆಂಡತಿ ಇಬ್ರು ಖಂಡಿತ ಬದಲಾಗಿರ್ತಾರೆ ಅಂತ ಎಲ್ರೂ ಅಂದ್ಕೊಂಡ್ರು. ಆದ್ರೆ ಅವರು ಬದಲಾಗಿಲ್ಲ ಅನ್ನೋದಕ್ಕೆ ಆ ದಿನ ರಾತ್ರಿನೇ ಸಾಕ್ಷಿಯಾಗಿತ್ತು. ಒಬ್ಬ ಅವನೇ ಉದ್ಧಾರ ಆಗ್ಬೇಕು, ಅವನೇ ಬದಲಾಗಬೇಕು ಅಂತ ಅಂದ್ಕೊಂಡ್ರೆ ಬದಲಾಗ್ತಾನೆ, ಬೇರೆ ಯಾರಿಂದನೂ ಬದಲಾಯಿಸಕ್ಕಾಗೋದಿಲ್ಲ.